ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ಸ್ವಸ್ತಿಸ್ತು ಸತಾಂ ಹರಿ ಓಂ. ಅಶ್ವತ್ಥಾದಿ ವೃಕ್ಷ ವಿಶೇಷಗಳಲ್ಲಿರುವ ಭಗವಂತನ ಮಹಿಮೆಯನ್ನ ಅರಿತುಕೊಂಡ ಬಳಿಕ ಸಜಾತೀಯ ವಿಜಾತೀಯ ಸಮಸ್ತ ಪ್ರಪಂಚದಲ್ಲೂ ಕೂಡ ತನ್ನ ವಿಭೂತಿಗಳೇನು ಅಂತ ಪರಿಚಯಿಸಲಿಕ್ಕೆ ಹೊರಟಿರುವ ಭಗವಂತನ ಮಾತುಗಳನ್ನು ನಾವು ನೋಡ್ತಾ ಇದ್ದೆವು. ಪ್ರೀತಿ ಅಂದ್ರೆ ಅದು ಆನಂದದ್ದೇ ಮತ್ತೊಂದು ಮುಖ. ಅದೇ ಚಟುವಟಿಕೆಗೆ ಕಾರಣವಾದಂತಹ ಶಕ್ತಿ. ಪ್ರಾಣುವಾ ಬ್ರಹ್ಮ ಖಂ ಬ್ರಹ್ಮ ಅಂತ ಕಪಿಲ ಋಷಿಗಳ ವಿಶೇಷತೆಯನ್ನು ಕೂಡ ಪರಿಚಯ ಮಾಡಿಕೊಟ್ಟು ಕಪಿಲ ಶಬ್ದಾರ್ಥವನ್ನು ಕೂಡ ನಿರೂಪಣೆ ಮಾಡಿದ್ರು. ಅದು ಪ್ರಹ್ಲಾದಶ್ಚಾಸ್ಮಿ ದೈತ್ಯಾನಾಂ, ದೇವರು ಪ್ರಹ್ಲಾದ, ಅವನ ಹೆಸರು ಕೂಡ ಪ್ರಹ್ಲಾದ ಹೌದು, ಅಥವಾ ಅವನ ಹೆಸರೇ ಪ್ರಹ್ಲಾದ. ಪ್ರಹ್ಲಾದನಿಗೂ ಆ ಹೆಸರು ಆಮೇಲೆ ಬಂತು ಹಿರಣ್ಯಕೃಷ್ಣನ ಮಗನಿಗೆ. ಚೆನ್ನಾಗಿ ಆನಂದ ಪಡಿಸುವವನು ಅಂತ ಅರ್ಥ. ಪ್ರಹ್ಲಾದ ಅಂದ್ರೆ ಎಲ್ಲದಕ್ಕಿಂತ ಚೆನ್ನಾಗಿ ಸಹಜವಾಗಿ ಆನಂದ ಪಡಿಸುವವನು ಅಂತ. ಆಯುಧಗಳಲ್ಲಿ ವಜ್ರ, ಹಸುಗಳಲ್ಲಿ ಕಾಮಧೇನು, ಎಲ್ಲ ಉಳಿದ ಜಗತ್ತಿನ ಸಂತತಿಗೆ ಕಾರಣವಾದ ಶಕ್ತಿಗಳಲ್ಲಿ ನಾನು ಕಾಮ, ಸರ್ಪಗಳಲ್ಲಿ ನಾನು ವಾಸುಕಿ, ನಾಗಗಳಲ್ಲಿ ನಾನು ಅನಂತ, ಸಮುದ್ರದಲ್ಲಿ ವಾಸವಾಗುವಂತಹ ಜೀವರಾಶಿಗಳಲ್ಲಿ ಅವುಗಳಿಗೆ ಒಡೆಯನಾಗಿರುವಂತಹ ವರುಣನಲ್ಲಿ ನಾನಿದ್ದೇನೆ. ಪಿತೃದೇವತೆಗಳ ರಾಶಿಯಲ್ಲಿ ಆದಿತ್ಯ ಅಂತರ್ಗತನಾದಂತಹ, ಅಂದ್ರೆ ಆದಿತ್ಯರ ಮಧ್ಯದಲ್ಲಿ ಒಬ್ಬನಾದ, 12ರಲ್ಲಿ ಒಬ್ಬನಾದ ಅರಿಯಮ ಅನ್ನುವಲ್ಲಿ ನಾನಿದ್ದೇನೆ. ಯವನಲ್ಲೂ ಕೂಡ ಯಮ ಅನ್ನುವ ಪಡೆ 106 ಇದ್ದು ಅದರಲ್ಲಿ ಒಬ್ಬ ಯಮ ಅಂತ ಅಲ್ಲ ಇಲ್ಲಿ ಹೇಳಿದ್ದು. ಈಗ ವೃಕ್ಷಗಳಲ್ಲಾಗುವಾಗ 106 ವೃಕ್ಷಗಳಲ್ಲಿ ಒಬ್ಬ ಅಂತ. ಇದು ಹಾಗಲ್ಲ. ಜಗತ್ತನ್ನ ನಿಯಮಿಸುವಂತಹ ವ್ಯವಸ್ಥೆಯಲ್ಲಿ ಯಮಧರ್ಮನ ಪಾಲು ಕೂಡ ಅತ್ಯಂತ ದೊಡ್ಡದು. ಅದಕ್ಕೆ ಸಂಯಮತಾಂ. ಅವರು ತಮ್ಮ ಮಿತಿಯನ್ನ ಮೀರದೆ ಚೆನ್ನಾಗಿ ಕಾರ್ಯಭಾರ ನಡೆಸುವುದಕ್ಕೆ ಕಾರಣವಾದ ಮೃತ್ಯು ಸರ್ವಹರಶ್ಚಾಹಂ ಅಂತ ಹಿಂದೆಯೂ ಒಂದು ಮಾತು ಬಂದಿತ್ತು. ಎಳೆದೊಯ್ಯುವಂತಹ ಮಂದಿ ಅನೇಕ ಕಾರ್ಯಭಾರಗಳಲ್ಲಿ ಮೃತ್ಯು ಅಂತ ಒಬ್ಬ ಇದ್ದಾನೆ, ಅವನಲ್ಲಿ ನಾನಿದ್ದೇನೆ, ಜೀವವನ್ನು ಎಳ್ಕೊಂಡು ಹೋಗುವವ. ಎಳೆದೊಯ್ದು ಶಿಕ್ಷೆ ಕೊಡುವ ಒಡೆತನದ ಹಕ್ಕು ಅದು ಯಮನದ್ದು. ಯಮನಲ್ಲಿ ನಾನು ನೆಲೆಸಿದ್ದೇನೆ ಅಂತ ಹೇಳಿದ. ಮೃಗಗಳಲ್ಲಿ ಒಡೆಯನಾದ ಮೃಗರಾಜ ನೆನೆಸಿದಂತಹ ಸಿಂಹ ಅದು ಭಗವಂತನ ವಿಭೂತಿಯನ್ನ ಹೊತ್ತು ನಿಂತಿದೆ. ಪಕ್ಷಿಗಳಲ್ಲಿ ಗರುಡನಲ್ಲಿ ಅಂಥ ವಿಶೇಷ ಭಗವನ್ಮಯತ್ವವನ್ನು ನಾವು ನೋಡುತ್ತೇವೆ. ಪವನ ಪವತಾಮಸ್ಮಿ, ಪವತಾಂ ಪವಿತ್ರೀಕರಿಸುವವರಲ್ಲಿ. ಪವನ ಅನ್ನುವ ಶಬ್ದಕ್ಕರ್ಥವೇ ಪವಿತ್ರೀಕರಿಸುವವನು ಅಂತ. ಸುಮಾರು ಡಿಟರ್ಜೆಂಟ್ಗಳಿವೆ ಈ ಜಗತ್ತಿನಲ್ಲಿ. ಪ್ರತಿಯೊಂದು ವಸ್ತುವಿಗೂ ಯಾವುದರಿಂದ ಕ್ಲೀನ್ ಮಾಡಬೇಕು ಅನ್ನೋದಕ್ಕೆ ಒಂದು ಚೌಕಟ್ಟಿದೆ ಶಾಸ್ತ್ರದಲ್ಲಿ ಅಥವಾ ಲೋಕದ ಬದುಕಿನಲ್ಲಿ. ವ್ಯಾಕ್ಯೂಮ್ ಕ್ಲೀನರ್ ಅಂತ ಬಳಸ್ತೇವೆ, ಸೋಪ್ ಬಳಸ್ತೇವೆ, ಶ್ಯಾಂಪು ಬಳಸ್ತೇವೆ, ಪಾತ್ರೆಯನ್ನು ಬೆಳಗುವುದಕ್ಕೆ ಪೀತಾಂಬರಿಯ ತರದ ಪುಡಿಗಳನ್ನು ಬಳಸ್ತೇವೆ. ಎಣ್ಣೆ ಜಿಡ್ಡು ಹೋಗ್ಬೇಕು ಅಂತಂದ್ರೆ ನಾವು ಶೀಗೆಕಾಯಿ ಬಳಸ್ತೇವೆ. ಇನ್ನೊಂದೊಂದು ತರದ ಪದಾರ್ಥಗಳಿಗೆ ಒಂದೊಂದು ತರದ ವಿರೋಧಿ ಶಕ್ತಿಗಳನ್ನು ಗಮನಿಸಿ ಅದನ್ನೇ ಪ್ರತಿಯಾದ ಶಕ್ತಿಯಾಗಿ, ಅಂದ್ರೆ ಹೇಗೆ ಪೀತಾಂಬರಿ ಅಂತನ್ನುವಂತಹ ಪದಾರ್ಥವೇ ಅದನ್ನು ಬೇರೆ ಪಾತ್ರೆಗೆ ಬಳಸಿ ಉಪಯೋಗ ಇಲ್ಲ. ಅದನ್ನು ತಾಮ್ರದಕ್ಕೆ ಅಥವಾ ಬೆಳ್ಳಂಬೆಳಗ್ಗೆ ಬೆಳಗುವ ಹಾಗೆ ಮಾಡಬೇಕು ಅಂತಂದ್ರೆ ಅದಕ್ಕೆ ಬೇಕಾದದ್ದು ಹಿತ್ತಾಳೆ ಅಥವಾ ಈ ತಾಮ್ರದ ಪಾತ್ರೆಗಳಿಗೆ.
ಹಾಗೆ ನೂರಾರು ತರದ ಪದಾರ್ಥಗಳನ್ನ ಬೆಳಗುವ, ಪದಾರ್ಥಗಳನ್ನ ಶುಚಿಗೊಳಿಸುವ ಪ್ರತಿ ಪದಾರ್ಥಗಳಿವೆ. ಹೊಲಬು ಕಳೆಯಲಾಗದ ಒಂದೇ ಒಂದು ಸೊತ್ತು ಅಂತಂದ್ರೆ ಅದು ಮನಸ್ಸು. ಯಾವ ಡಿಟರ್ಜೆಂಟು ಇಲ್ಲ. ಹೃದಯ ಕಲ್ಮಶವನ್ನ ದೂರೀಕರಿಸುವಂತಹ ಶಕ್ತಿ ಇರುವಂತದ್ದು ಯಾವುದಕ್ಕೆ? ಅದೇ ಮಹಾ ಡಿಟರ್ಜೆಂಟ್. 2 ಅಂಶಗಳಲ್ಲಿ ಗಾಳಿ ತುಂಬಾ ಅತ್ಯಂತ ಪರಿಣಾಮಕಾರಿಯಾದಂತಹ ಶುದ್ಧೀಕರಣದ ಸಾಧನ. ಒಂದನೇದ್ದು, ನಮ್ಮ ಇವತ್ತಿನ ಪರಿಸರದಲ್ಲಿ ನಾವು ಸುತ್ತಮುತ್ತ ಸ್ವಲ್ಪ ಕಣ್ಣಾಡಿಸಿ ಮನುಷ್ಯ ಮಾಡುವ ವ್ಯವಸ್ಥೆಗಳಲ್ಲಿ ಅದರ ಕೊಳೆಯನ್ನು ಗಮನಿಸಿದ್ರೆ ಎಲ್ಲೆಂದರಲ್ಲಿ ಕೊಳೆತ ಪದಾರ್ಥಗಳನ್ನು ಕೊನೆಗೆ ಗಾಳಿಗೂ ಆಗದೆ ಇರುವ ಹಾಗೆ, ಅಂದ್ರೆ ತಕ್ಷಣದಲ್ಲಿ ಲಾಂಗ್ ಟರ್ಮ್ ಅಲ್ಲಿ ಅದು ಮಾಡೇ ಮಾಡುತ್ತೆ, ಎಲ್ಲವನ್ನು ತಗೊಂಡೋಗಿ ತನ್ನೊಳಗೆ ಹಾಕೊಳ್ಳುತ್ತೆ. ಆದ್ರೆ ಶಾರ್ಟ್ ಟರ್ಮ್ ಅಲ್ಲಿ ತಕ್ಷಣವೇ ಶುದ್ಧಿ ಅಂತ ಒಂದು ವ್ಯವಸ್ಥೆ ಪ್ರಾಕೃತಿಕವಾಗಿ ಏನಿದೆಯೋ ಆ ನಿಯಮವನ್ನು ನಾವು ಮೀರಿ ಆಗಿದೆ. ಯಾಕಂದ್ರೆ ಅದಕ್ಕೆ ಮೀರಿದ ಪದಾರ್ಥಗಳನ್ನು ನಾವು ಸೃಷ್ಟಿ ಮಾಡಿ ಅದರ ಒಡಲಿಗೆ ಎಸೀತಾ ಇದ್ದೇವೆ. ಹಾಗಾಗಿ ಶುದ್ಧೀಕರಣದ ವಸ್ತುಗಳಲ್ಲಿ ಪ್ರಪಂಚದಲ್ಲಿ ಹೊರಗಡೆ ಅತ್ಯಂತ ಶುದ್ಧಗೊಳಿಸುವಂತ 2 ವಸ್ತುಗಳನ್ನ ಋಷಿಗಳು ನೆನಪಿಸಿಕೊಳ್ತಾರೆ. ಒಂದು ಸೂರ್ಯ, ಒಂದು ಗಾಳಿ. ವಾತಾತಪಾಭ್ಯಾಂ ಶುದ್ಧತೀತಿ ಶಾತಾತಪೋ ಬ್ರವೀತ್. ವಾತ ಮತ್ತು ಆತಪಗಳ ಶುದ್ಧಿಯನ್ನ, ಆತಪಗಳಿಂದ ಶುದ್ಧಿಯನ್ನ ಮಾಡುವುದಕ್ಕೆ ಪ್ರಪಂಚ ಅಣಿಯಾಗಿ ನಿಂತಿದೆ. ಏನಾದ್ರೂ ಕೂಡ ಅದರ ಮೂಲಕ ಶುದ್ಧಿ ಆಗತ್ತೆ ಅಂತ ಹೀಗೆ ಒಪ್ಪಿಕೊಳ್ಳುವಂತಹ ಒಂದು ವಿಶೇಷ ಗುಣಧರ್ಮವನ್ನ ನಾವು ಈ ಗಾಳಿಯಲ್ಲಿ ಕಾಣುತ್ತೇವೆ. ಗಾಳಿಯಂತಹ ಶುದ್ಧಿಯನ್ನ ತಂದುಕೊಡುತ್ತೆ ಅನ್ನೋದು ನಮಗೆ ಅತ್ಯಂತ ಸ್ಪಷ್ಟವಾಗಿ ಕಾಣಿಸುತ್ತೆ. ಹಾಗಾಗಿ ಪವನ ಪವತಾಮಸ್ಮಿ, ಪವತಾಂ ಪವನಃ ಅಸ್ಮಿ. ಒಂದು ಹೊರಗಿನ ಕೊಳೆಯನ್ನ ಕಳ್ಕೊಳ್ಳಿಕ್ಕೆ ಗಾಳಿ ಉತ್ತಮ ಸಾಧನ ಆಯಿತು. ಆಚಾರ್ಯರೇ ಬೇರೆ ಕಡೆ ಗಾಳಿಯ ಮಹತ್ವವನ್ನು ಹೇಳುವಾಗ ಅದು ಅಂತಹ ಒಳಗಿನ ಶುದ್ಧಿಯನ್ನು ಉಂಟು ಮಾಡುವುದಕ್ಕೆ ಬೇಕಿರುವಂತಹ ದೊಡ್ಡ ಸಾಧನ. ಕೃಷ್ಣನು ಪ್ರಾಣಾಯಾಮ ಪರಂಬಲಂ ಅಂತ ಹೇಳುವುದರ ಮೂಲಕ ಅಲ್ಲೂ ಕೂಡ ವಾಯುನಾ ಶೋಷಯೇತ್, ಒಳಗಿನಿಂದ ಗಾಳಿಯ ಮೂಲಕ ಶೋಷಣೆ ಮಾಡಿ ದೇಹದ ದುಷ್ಟ ಆಲೋಚನೆಗಳನ್ನ ಬೇರು ಸಹಿತ ಕತ್ತರಿಸಿ ಹಾಕುವ ಶಕ್ತಿ ಅದು ಗಾಳಿಗಿರುವಂತದ್ದು. ಹಾಗಾಗಿ ಯಾಕೆ ಅಷ್ಟು ಮಹತ್ವ ಕೊಟ್ಟಿದ್ದಾರೆ ಗಾಳಿ? ಗಾಳಿಯಿಂದ ಏನಾಗುತ್ತೆ? ನಾವು ಮತ್ತೆ ನೀರ್ ಹಾಕಿ ತೊಳಿತೇವೆ, ಡಿಟರ್ಜೆಂಟ್ ಹಾಕಿ ತೊಳಿತೇವೆ, ಎಲ್ಲ ಸರಿ. ಆದ್ರೆ ಯಾವುದು ಗಾಳಿಯಿಂದ ಮಾತ್ರ ಆಗುತ್ತೋ ಅಂತದ್ದನ್ನ ಬೇರೆ ಯಾರಲ್ಲೂ ನಾವು ತೋರಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅದರಿಂದಾಗಿ ಎಕ್ಸ್ಕ್ಲೂಸಿವ್ ಆಗಿ ಅದು ಏನ್ ಮಾಡುತ್ತಿದೆಯೋ ಆ ವಿಷಯದಲ್ಲಿ ನಮಗೆ ಅದು ಗುರುತಿಸ್ಲಿಕ್ಕೆ ಯೋಗ್ಯವಾದದ್ದು ಅನ್ನುವ ಕಾರಣಕ್ಕಾಗಿ ಪವನಃ ಪವತಾಮಸ್ಮಿ, ಶಸ್ತ್ರಭೃತಾಂ ರಾಮಃ. ಶಸ್ತ್ರವನ್ನು ಹಿಡಿದವರಲ್ಲಿ ಪರಶುರಾಮ ಅತ್ಯಂತ ಶ್ರೇಷ್ಠನಾದವ. ಬ್ರಹ್ಮಾಣಾಂ ಜಷಾಣಾಂ ಮಕರಶ್ಚಾಸ್ಮಿ. ಜಷ ಅಂತಂದ್ರೆ ಸಮುದ್ರದಲ್ಲಿ ವಾಸಿಸುವಂತಹ ಮೀನುಗಳು. ಅದರಲ್ಲಿ ಮಕರ ಅನ್ನುವ ಮೀನು ನೆಗಳೆ ಮೀನು ಅಂತ ಕರೀತಾರೆ ಅದನ್ನ. ಮೀನುಗಳಲ್ಲೇ ಒಂದು ವಿಶಿಷ್ಟವಾದ ಜಾತಿ. ಅಂತಹ ಜಾತಿಯ ಪ್ರಾಣಿಗಳಲ್ಲಿ, ಅಂದ್ರೆ ಜಲಚರ ಪ್ರಾಣಿಗಳಲ್ಲಿ ಪ್ರಧಾನವಾಗಿ ಮಕರಶ್ಚ ಅಸ್ಮಿ, ಮಕರದಲ್ಲಿ ಇದ್ದೇನೆ. ಸ್ರೋತಸಾಮಸ್ಮಿ ಜಾಹ್ನವಿ. ಜಹ್ನುವಿನ ಮನೆಯ ಪರಿಸರವನ್ನು ಕೊಚ್ಚಿಕೊಂಡು ಹೋದಾಗ ಗಂಗೆಯನ್ನ ಸ್ವೀಕಾರ ಮಾಡಿ ಇಡೀ ನೀರಿನ ಕುಲವನ್ನೇ ಅತ್ಯಂತ ಪವಿತ್ರೀಕರಿಸುವ, ತನ್ನ ನೆನಪಿನಿಂದಲೇ ಪವಿತ್ರೀಕರಿಸುವಂತಹ ಸ್ರೋತಸ್ಸುಗಳಲ್ಲಿ ಪವಿತ್ರವಾದದ್ದು ಗಂಗೆ. ಅಂತಹ ಗಂಗೆಯಲ್ಲೂ ಭಗವಂತನ ವಿಶೇಷ ಸನ್ನಿಧಾನ ಇರುವುದರಿಂದಾಗಿ ಜಹ್ನು ಅಂತ ವಿಷ್ಣು ಸಹಸ್ರನಾಮದಲ್ಲಿ ಒಂದು ವಿಶಿಷ್ಟವಾದ ಹೆಸರಿದೆ.
ಜಾಹ್ನವಿ ಅಂತಂದ್ರೆ ವಿಷ್ಣುವಿನ ಮಗಳು ಅಂತ ಅರ್ಥ. ಜಹ್ನುವಿನ ಪರಂಪರೆಯಲ್ಲಿ ಅಧಿಕಾರವನ್ನು ಮುಂದುವರಿಸಿಕೊಂಡು ಹೋದವಳು ಅನ್ನುವುದಕ್ಕಾಗಿ ಅವಳಿಗೆ ಜಾಹ್ನವಿ ಅಂತ ಹೆಸರು ಬಂತು. ಸ್ರೋತಸ್ಸು ಅಂತಂದ್ರೆ ಮೂಲ, ಆ ಒಸರು. ಒಸರುಗಳ ಮೂಲಕ ಹರಿದು ಬರುವ ದೊಡ್ಡ ಭಾಗ ಅದು ಸ್ರೋತಸಾಂ, ನದಿಗಳು. ನದಿಗಳಲ್ಲಿ ನೀವು ಅಲಕನಂದೆಗೆ ಮೇಲೆ ಹತ್ತಿಕೊಂಡು ಹೋಗಿ ಪರ್ವತವನ್ನ, ಬದರಿಯ ಬೆಟ್ಟವನ್ನ ಅನುಸರಿಸಿ ವಾಪಸ್ ಬರುವಾಗ ಗಮನಿಸಿದ್ರೆ ನೂರಾರು ಸಾವಿರಾರು ಉಪನದಿಗಳು ಗಂಗೆಯನ್ನ ಸೇರಿಕೊಂಡು ಸ್ರೋತಸ್ಸುಗಳ ರಾಶಿಯಾಗಿ ಲೋಕದ ಅನೇಕ ಜನರಿಗೆ ತನ್ನ ಮೈಯೊಡ್ಡಿ ಯಾರು ಸ್ನಾನ ಮಾಡ್ತಾರೋ ಅವರ ದೋಷಗಳನ್ನು ಕಳೆಯುವ ಶಕ್ತಿಯಲ್ಲಿ ಜಾಹ್ನವಿಗಿಂತ ಮೇಲೆ ಮತ್ತೊಬ್ಬಳಿಲ್ಲ. ಸರ್ಗಾಣಾಂ ಆದಿರಂತಶ್ಚ ಮಧ್ಯಂ ಚೈವಾಹಮರ್ಜುನ. ಇನ್ನು ಮುಗಿಲಿಲ್ಲ. ಸರ್ಗಾಣಾಂ ಆದಿಹಿ ಅಂತಶ್ಚ, ಹುಟ್ಟು ಮತ್ತು ಬದುಕುವುದು ಮತ್ತು ಕೊನೆಗೊಳ್ಳುವುದು, ಹೀಗೆ ಮೂರು ಕೂಡ. ಸರ್ಗಾಣಾಂ ಆದಿಹಿ ಅಂತಶ್ಚ ಮಧ್ಯಂ ಚ. ಸರ್ಗ ಅಂತ ಅನ್ನೋದು ಬಂದಾಗ ಸೃಷ್ಟಿಯ ಆರಂಭದ ಚಟುವಟಿಕೆ, ಅದು ಕೊನೆಗೊಳ್ಳುವುದು ಕೂಡ ಅಂತದ ಪ್ರಳಯದ ಮೂಲಕ. ಕೃಷ್ಣ ಹೇಳ್ತಾನೆ ಸರ್ಗಾಣಾಂ ಆದಿಹಿ ಅಂತಶ್ಚ, ತುದಿ ಕೊನೆ ನಾನೇ ಇದ್ದೇನೆ. ಮಧ್ಯಂ, ಮಧ್ಯವನ್ನ ಪ್ರತ್ಯೇಕ ಹೇಳಿದ, ಆದಿರಂತ ಅಂತ ಒಟ್ಟಿಗೆ ಹೇಳಿದ, ಅಥವಾ ಮೊದಲು ಹೇಳಿದ. ಮೊದಲು ಹೇಳಿದ್ದು ಅದು ಇನ್ನೊಬ್ಬರಲ್ಲಿ ನಿಂತು ಮಾಡುವಂಥದ್ದು. ಮಧ್ಯ ತಾನೊಬ್ಬನೇ ವಿಶೇಷವಾಗಿ ನಡೆಸುವಂಥದ್ದು. ಮಧ್ಯಂಚ ಏವ ಅಹಂ ಅರ್ಜುನ. ಅರ್ಜುನ, ನಾನೇ ಈ ಎಲ್ಲದರ ತುದಿ ಮೊದಲಿದ್ದೇನೆ. ಚೈವ ಅಹಂ ಅರ್ಜುನ, ಅರ್ಜುನ ಅಂತ ಸಂಬೋಧನೆ ಮಾಡಿದ್ದು. ಅಧ್ಯಾತ್ಮ ವಿದ್ಯಾನ, ಇನ್ನೊಂದು ಮುಖ್ಯವಾಗಿ ವಿದ್ಯೆಗಳಲ್ಲಿ ಪ್ರಧಾನ ವಿದ್ಯೆ. ಇವತ್ತು ನೂರಾರು ವಿದ್ಯೆಗಳನ್ನ ಕಲೀಲಿಕ್ಕೆ ಜಗತ್ತಿನಲ್ಲಿ ಅವಕಾಶ ಇದೆ. ಆದ್ರೆ ಎಲ್ಲೂ ಈ ಅಧ್ಯಾತ್ಮವನ್ನ ಕಲಿಸಿಕೊಡುವಂತಹ ಅವಕಾಶಗಳಿಲ್ಲ ಹೊರಗಿನ ಪ್ರಪಂಚದಲ್ಲಿ. ಮತ್ತೆ ಅದು ಯಾರೋ ಒಬ್ರು ಹೇಳಿಕೊಡುತ್ತಾರೆ ಅಂತ ಅನ್ನೋದು ಅಲ್ಲ. ಮತ್ತೆ ನಾವು ತಿಳ್ಕೊಳ್ಬೇಕು, ಗೈಡೆನ್ಸ್ ಬೇಕಾಗುತ್ತೆ. ಆ ದಾರಿಯಲ್ಲಿ ಹೋಗುವ ಪ್ರಜ್ಞೆ ಅವನಲ್ಲಿ ಜಾಗೃತವಾಗಿದ್ರೆ ಅವನು ಯಾವಾಗ್ಲೂ ವಿದ್ಯಾರ್ಥಿಯೇ ಆಗಿರ್ತಾನೆ. ಅದರಿಂದಾಗಿ ಸರ್ಗಾಣಾಂ ಆದಿರಂತಹ ಅಂತ ಹೇಳಿದ ಮೇಲೆ ಇದೆಲ್ಲ ಗೊತ್ತಾಗುದು ಹೇಗೆ? ಆದಿ ಅಂತ ಸ್ವರ್ಗಗಳಿಗೆ ಸಂಬಂಧಪಟ್ಟದ್ದು ಅಂತ ಗೊತ್ತಾಗುದು ಹೇಗೆ ಅಂತಂದ್ರೆ ಈ ಅಧ್ಯಾತ್ಮ ವಿದ್ಯೆಯಿಂದ. ಹಾಗಾಗಿ ಅಧ್ಯಾತ್ಮ ವಿದ್ಯಾ ಅನ್ನುವುದು ಉಳಿದ ಎಲ್ಲ ವಿದ್ಯೆಗಳ ತಾತ. ಆ ವಿದ್ಯೆಯನ್ನ ಪಡೆದ್ರೆ ಉಳಿದ ವಿದ್ಯೆಗಳಿಗೆ ಅರ್ಥ ಬರುತ್ತೆ, ಉಳಿದ ವಿದ್ಯೆಗಳಿಗೆ ಶಕ್ತಿ ಬರುತ್ತೆ, ಉಳಿದ ವಿದ್ಯೆಗಳಿಗೆ ಬೆಲೆ ಸಿಗುತ್ತೆ. ಅಧ್ಯಾತ್ಮ ವಿದ್ಯಾನ, ಈ ಶಬ್ದವನ್ನು ಬಿಡಿಸ್ತಾ ಹೋದ್ರೆ ಅದು ಪ್ರಪಂಚ. ಅಧ್ಯಾತ್ಮ ಅನ್ನೋ ಶಬ್ದ ಅದು ವೇದಗಳಲ್ಲೂ ಮತ್ತೆ ಮತ್ತೆ ಪ್ರಯೋಗಗೊಳ್ಳುವ ಶಬ್ದ. ಇತ್ಯಧ್ಯಾತ್ಮಂ ಅಥಾಧ್ಯಾತ್ಮಂ ಅಂತ ಎಲ್ಲ ಕಡೆ ಅಂದ್ರೆ ಯಾವಾಗ್ಲೂ ಒಂದು ತಿಳುವಳಿಕೆ ಬಂದ ಮೇಲೆ ಅದು ದೀರ್ಘಕಾಲ ಪರಿಣಾಮವನ್ನು ಕೊಡುವಂತದ್ದಾಗಿರಬೇಕು ಮತ್ತು ಆ ಪರಿಣಾಮದಿಂದ ಮನುಷ್ಯನಿಗೆ ಬೆಳವಣಿಗೆ ಇರಬೇಕು. ಸುಮ್ಮನೆ ಪರಿಣಾಮ ಅಂದ್ರೆ ಈಚೆಯಿಂದ ಆಚೆ ಹೋದ ಅಂತ ಆಗ್ಬಾರ್ದು. ಎಲ್ಲಿ ಹೋದ್ರೂ ಕೂಡ ಆತನಿಗೆ ಆ ಜ್ಞಾನದ ಬೆಳವಣಿಗೆಗೆ ಬೇಕಿರುವಂತಹ ಶಕ್ತಿಯನ್ನು ಅದು ತುಂಬಬೇಕು. ಆಗ ಅದು ವಿದ್ಯಾ ಅಂತ ಅನಿಸಿಕೊಳ್ಳುತ್ತೆ. ವಾದ ಪ್ರವದತಾಮಹಂ. ವಾದ ಮಾತುಕತೆ ಅಂತ ಅನ್ನೋದು ಚೆನ್ನಾಗಿ ಪ್ರತಿಯೊಂದು ವಿಷಯಗಳಿಗೂ ಕೂಡ ಸಕಾರಣವಾದ
ಹಿನ್ನೆಲೆಯನ್ನು ಕೊಟ್ಟು ಯಾರು ಮಾತಾಡ್ತಾನೋ ಅವನು ಮಾಡುವಂತಹ ಸಂಭಾಷಣೆಗೆ ವಾದ ಅಂತ ಕರೀತಾರೆ. ಕೂತವನ ಪ್ರಶ್ನೆಯನ್ನು ತಾನೇ ಓದಿ, ಕೇಳುಗನಿಗೆ ಬರುವ ಪ್ರಶ್ನೆಗಳನ್ನು ತಾನೇ ಹೇಳಿ, ಅದರ ಪ್ರತಿಯೊಂದು ದಿಕ್ಕಿನಲ್ಲೂ ಚಿಂತನೆ ಹೇಗೆ ಬೆಳಿಬೇಕು ಅನ್ನೋದನ್ನ ಈ ಮಾತುಗಾರ ನಮಗೆ ತಿಳಿಸಿಕೊಡ್ತಾನೆ. ಅಧ್ಯಾತ್ಮ ವಿದ್ಯೆಯನ್ನು ಪಡೆದವನಿಗೆ ಸಹಜವಾಗಿ ಅದರ ಹಿನ್ನೆಲೆಯನ್ನು ಹೇಳುವ ಶಕ್ತಿ ಇದ್ರೆ ವಾದ ಅನ್ನೋ ರೂಪದಿಂದ ಇರ್ತಾನೆ ಭಗವಂತ ಅವನಲ್ಲಿ. ಅಧ್ಯಾತ್ಮ ವಿದ್ಯೆ ಪಡೆದವನು ಅನ್ನುವ ವಿಶೇಷವಾದ ಕೀರ್ತಿಯು ಆತನನ್ನ ಆಶ್ರಯಿಸಿಕೊಳ್ಳುತ್ತೆ. ಹೀಗಾಗಿ ಮುಂದೆ ಆ ವಾದವನ್ನು ಮಾಡುವಾಗ ನಮಗೆ ಬೇಕಿರುವಂಥದ್ದು ಯಾವುದು? ಅಕ್ಷರ ಪ್ರಪಂಚ. ಯಾಕೆಂದ್ರೆ ಅದಿಲ್ಲದೆ ಯಾವ ವಾದವೂ ಕೂಡ ನಡೀಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿ ಆ ಅಕ್ಷರ ಪ್ರಪಂಚದಲ್ಲಿ ಇರುವ ಪ್ರಧಾನವಾದ ಅಕ್ಷರವನ್ನು ಗುರುತಿಸ್ತಾರೆ. ಅಕ್ಷರಾಣಾಂ ಅಕಾರೋಸ್ಮಿ ದ್ವಂದ್ವ ಸಾಮಾಸಿಕಸ್ಯ ಚ. ಅಕ್ಷರಗಳಲ್ಲಿ ಅಕಾರವಾಗಿ ಆ ಸಮಾಸಗಳಾದಾಗ ಪದಗಳಿಗೆ ಅರ್ಥ ಸಹಿತವಾಗಿ ಸಮಾಸ ಆಗುತ್ತಲ್ಲ, ಸಂಧಿಗೂ ಸಮಾಸಕ್ಕೂ ವ್ಯತ್ಯಾಸ ಏನು? ಎರಡು ಪದಗಳ ನಡುವೆ ಕೇವಲ ಅಕ್ಷರಗಳಿಗೆ ಸಂಬಂಧ ಉಂಟಾದ್ರೆ ಮೊದಲ ಪದದ ಕೊನೆಯ ಅಕ್ಷರ, ಎರಡನೇ ಪದದ ಮೊದಲನೇ ಅಕ್ಷರ, ಇದು ಮಾತ್ರ ಅರ್ಥ ಇರಬೇಕು ಅಂತಿಲ್ಲ. ಸಂಧಿ ಆಗುತ್ತೆ, ಸಂಹಿತೆ ಇದೆ, ಒಟ್ಟಾಗುತ್ತೆ ಅಂತಿದ್ದಾಗ ಅದನ್ನ ಸಂಧಿ ಅಂತಾರೆ. ಸಾಮಾಸಿಕಸ್ಯ ಮಾಸ ಅಂತಂದ್ರೆ ನಾವು ಲೋಕದ ಮಾಸ ಅನ್ನು ಹೇಳುದು. ಇದು ಹಾಗಲ್ಲ, ಇದು ಸಮಾಸ. ಪ್ರತಿಯೊಂದು ಪದಕ್ಕೂ ಇನ್ನೊಂದು ಪದದ ಜೊತೆಗೆ ಒಳ್ಳೆಯ ಸಂಬಂಧ ಬೆಳೆಯುವ ಅವಕಾಶ ಇದ್ರೆ ಕೂಡಿಸಿ ಹೇಳುವ ಕ್ರಮ. ಪುರುಷ ಇದ್ದಾನೆ, ರಾಜ ಇದ್ದಾನೆ, ಇವನನ್ನ ಆ ವ್ಯಕ್ತಿಗೆ ಸಂಬಂಧಪಟ್ಟವ ಅಂತ ಹೇಳಿದ್ರೆ ಇವನ ಬೆಲೆ ಜಾಸ್ತಿ ಆಗುತ್ತೆ. ಆದ್ರಿಂದ ಹೇಗೆ ದೇವಕಿ ನಂದನ ಅಂತ ಹೆಸರು. ಇದು ಸಮಾಸದ ದೃಷ್ಟಿಯಿಂದ ಯಾವುದು ಇಲ್ಲಿ ಪ್ರಧಾನ ಅಂತ ಹೇಳಿದ್ದು? ದ್ವಂದ್ವ. ದ್ವಂದ್ವ ಯಾಕೆ ಪ್ರಧಾನ ಅಂದ್ರೆ ತುಂಬಾ ಸ್ವಾರಸ್ಯ. ಎಲ್ಲಾ ತರದ ಸಮಾಸಗಳಿವೆ. ಪೂರ್ವ ಪದ ಪ್ರಧಾನ, ಉತ್ತರ ಪದ ಪ್ರಧಾನ, ಉಭಯ ಪದ ಪ್ರಧಾನ, ಅನ್ಯ ಪದ ಪ್ರಧಾನ ಅಂತ. ಅದು ಮತ್ತೆ ಕೆಲವು ಉಪವಿಭಾಗಗಳು ಅದರೊಳಗೆ ಮತ್ತೆ ಬರುತ್ತೆ. ಒಟ್ಟ ಈ ಜೊತೆಯಾಗುವುದನ್ನು ಗಮನಿಸಿದ್ರೆ ಕೆಲವು ಯಾವಾಗ್ಲೂ ಎರಡನೇ ಪದವೇ ಮುಖ್ಯವಾಗಿರುತ್ತೆ. ಕೃಷ್ಣಸ್ಯ ಸಮೀಪಂ ಉಪಕೃಷ್ಣಂ. ಎಲ್ಲೋದ್ರೂ ಆ ಉಪಕೃಷ್ಣಂ ಅನ್ನೋದನ್ನು ಬಿಟ್ಟು ಬರಲಿಕ್ಕಾಗುದಿಲ್ಲ. ಹಾಗೇನೆ ಕರ್ಮಧಾರಯದಲ್ಲಿ ಆಗುವಾಗ ಕೃಷ್ಣಶ್ಚಾಸು ಕರ್ಮಶ್ಚ, ಕೃಷ್ಣಶ್ಚಾಸು ಸರ್ಪಶ್ಚ ಕೃಷ್ಣ ಸರ್ಪ. ಸರ್ಪ ಅನ್ನೋದು ಒಂದೇ, ಕಪ್ಪು ಅನ್ನೋದು ಒಂದೇ ಅನ್ನುವ ಈ ಹಿನ್ನೆಲೆ ಅದಕ್ಕೆ ಉಪಯೋಗ ಆಗುತ್ತೆ. ಆದರೆ ಸಮಾಸದ ಇನ್ನೊಂದು ಮುಖ ಅದು ದ್ವಂದ್ವ. ಎರಡು ಪದಾರ್ಥಗಳ ನಡುವೆ ಇರುವ ಅಕ್ಷರಶಃ ಸಂಬಂಧ ಮತ್ತೆ ಕ್ರಿಯೆಯಲ್ಲೂ ಕೂಡ ಕಾಣಿಸುತ್ತೆ. ಈಗ ರಾಮಶ್ಚ ಕೃಷ್ಣಶ್ಚ ರಾಮಕೃಷ್ಣವು, ರಾಮಕೃಷ್ಣರು ಮನೆಗೆ ಬಂದರು ಅಂತ ಹೇಳುವಾಗ ರಾಮ ಮತ್ತು ಕೃಷ್ಣ ಇಬ್ರು ಬಂದ್ರೆ ಮಾತ್ರ ಅದನ್ನು ಹೇಳಲಿಕ್ಕೆ ಸಾಧ್ಯ. ಆದ್ರಿಂದಾಗಿ ದ್ವಂದ್ವ ಅನ್ನೋದು ಪ್ರಧಾನ ಅಂತ ಹೇಳಿದ ಹಾಗಾಯ್ತು. ನಾಳೆ ಮತ್ತೆ ಮುಂದಿನ ಚಿಂತನೆಯನ್ನ ಈ ಸಾಲುಗಳ ವಿವರಣೆಗಾಗಿ ಕಾಯೋಣ ಅಂತ ಹೇಳ್ತಾ ಶ್ರೀಹರಿಪ್ರಿಯತಾಂ ಶ್ರೀಕೃಷ್ಣ ಅರ್ಪಿತಮಸ್ತು.